ಬಂದ ತಕ್ಷಣ ನಮ್ಮಮ್ಮ ಬೇಸಿರೋ ಜೋಳ ಕೊಟ್ಟರು. ಅದೆಲ್ಲ ಕೋಲ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನನ್ನ ಹೊಸ ಹ್ಯಾಂಡ್ ಬ್ಯಾಗ್ನ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟು ಪ್ರಾಡಕ್ಟ್ಸ್ಗಳನ್ನ ತೊಗೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಎಲ್ಲ ಇದೆ. ಆ್ಯಂಡ್ ನಮ್ಮಪ್ಪ ಮೆಚ್ಬಿಟ್ರು ಗೈಸ್ ನನ್ನ ಬಟ್ಟೆನ. ಮಾಡಿದಂಥ ಶಾಪಿಂಗಿಗೂ ಸಾರ್ಥಕ ಅಂತ ಹೇಳ್ಬೋದು. ಹ್ಯಾಪಿ ಬರ್ಡೇ ಟು ಯು. ಹಲೋ ನಮಸ್ಕಾರ, ನಾನು ಧನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಜಿಮ್ನ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಐ ಹ್ಯಾಡ್ ಲೆಗ್ ಡೇ ಮಾಡಬೇಕು ಅಂತ ಹೇಳಿದೆ ಗೊತ್ತಾ. ಸೊ ಲೆಗ್ ಮತ್ತು ಆ್ಯಬ್ಸ್ ಎರಡೂ ಮಾಡಿದ್ದೀನಿ. ಸೊ ಇವತ್ತು ಮಧ್ಯಾಹ್ನ ಇಲ್ಲ ನಾಳೆ ಅಷ್ಟರಲ್ಲಿ ಪೇಯ್ನ್ ಗೊತ್ತಾಗುತ್ತೆ. ಆ್ಯಂಡ್ ರಮ್ಯಾ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಇವತ್ತು. ಸೊ ಅಪ್ಪಿ ಡ್ಯಾನ್ಸ್ ವಿಡಿಯೋ ಅವ್ರ ಜೊತೆ ಪ್ಲ್ಯಾನ್ ಮಾಡಿದ್ರೆ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಹೋಪ್ಫುಲಿ ಲೆಟ್ಸ್ ಸಿ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇವತ್ತು ಏನಪ್ಪ ಅಂತಂದರೆ ಅಪ್ಪ ನನಗೆ ಲೆಮನ್ ಜ್ಯೂಸ್ ಕೊಟ್ಟರೆ ಆಯಿತಾ. ಲೆಮನ್ ಜ್ಯೂಸ್ ಅಂದರೆ ಬಿಸಿನೀರಿಗೆ ಲೆಮನ್ ಹಾಕೊಂಡು ಕುಡಿಯೋದು ವಿತೌಟ್ ಎನಿ ಹನಿ. ಸೊ ಅದನ್ನು ಕುಡಿಯೋಕ್ಕಾಗಲಿಲ್ಲ, ಟೈಮಾಗಿ ಹೋಗಿತ್ತು ಜಿಮ್ಮಿಗೆ. ಸೊ ಹಂಗಾಗಿ ಈ ಬಾಟ್ಲಿಗೆ ಹಾಕೊಂಡ್ಬಂದಿದ್ದೆ. ಇನ್ನೊಂದು ನಾನು ನಾರ್ಮಲ್ ಒಂದು ರೆಗ್ಯುಲರ್ ಬಾಟಲ್ ಯೂಸ್ ಮಾಡ್ತೀನಿ. ಸೊ ಅದರಲ್ಲಿ ವಾಟರ್ ತಂದಿದ್ದೆ. ಯಾ ಗೈಸ್, ಇವಾಗ ಮನೆಗೆ ಹೋಗುವ. ಗೈಸ್ ಫೈನಲಿ ಮನೆಗೆ ಬಂದೆ. ಪೋಕೋ ಬಂದ ತಕ್ಷಣ ನಮ್ಮಮ್ಮ ಬೇಸಿರೋ ಜೋಳ ಕೊಟ್ಟರು. ಆ್ಯಂಡ್ ನನ್ನ ಮೊಟ್ಟೆ, ನನ್ನ ಡಯೆಟ್ಟು ರೆಡಿ. ಐ ಆಮ್ ಆಲ್ ಸೆಟ್ ಫಾರ್ ಮೇಕಿಂಗ್ ಆ್ಯಪ್ಸ್. ನಮ್ಮ ಟ್ರೈನರ್ ಹೇಳ್ತಿದ್ರು ಮಾಡಿ 3 ತಿಂಗಳಲ್ಲಿ ಆ್ಯಪ್ಸ್ ಆಗಬೇಕು ಬೇಡವಾ, ಮಾಡಿ ಅಂತಿದ್ರು. ಇವತ್ತು ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಟುಡೇ ಬಿಕಾಸ್ ಐ ಆಮ್ ಎವ್ರಿಥಿಂಗ್ ದಟ್ ಐ ಎವರ್ ವಾಂಟೆಡ್ ಇನ್ ಮೈ ಲೈಫ್. ಸೊ ಯಾ ಗೈಸ್, ಫೈನಲಿ ಜಿಮ್ಮಿಂದ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಕೂಡ ಆಯಿತು. ಇವತ್ತು ಒಂದು ಸ್ವಲ್ಪ ಕೋಲ್ಡ್ ಆಗಿದೆ. ನಾನು ನಿನ್ನೆ ಐಸ್ ವಾಟರನ್ನು ಕುಡಿದಿದ್ದೆ. ಸೊ ಕೋಲ್ಡ್ ಮತ್ತು ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಐ ಮೈಟ್ ಫಾಲ್ ಸಿಕ್, ಗೊತ್ತಿಲ್ಲ. ಸೊ ರಮ್ಯಾದು ಕೂಡ ಅವ್ರ ಫ್ಯಾಮಿಲಿಗೆ ಯಾರು ಹುಷಾರಿದ್ದಾರೆ, ಅಡ್ಮಿಟ್ ಆಗಿದ್ದಾರೆ. ಸೊ ಹಾಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಅವ್ರದ್ದು ಪಾಪ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಎನಿವೇಸ್ ಇಟ್ಸ್ ಓಕೆ. ನಾನಿವತ್ತು ಸ್ವಲ್ಪ ರೂಮ್ ಕ್ಲೀನಿಂಗ್ ಮಾಡಿ, ನಾನು ಸ್ವಲ್ಪ ನನ್ನ ಬುಕ್ ಇದೆಲ್ಲ, ದಿಸ್ ಒನ್ ವೈ ಹ್ಯಾಸ್ ನೋ ಬಡಿ ಟೋಲ್ಡ್ ಮಿ ದಿಸ್ ಬಿಫೋರ್. ಸೊ ಇದನ್ನು ಓದೋಣ ಇವತ್ತು ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಯಾ ಗೈಸ್, ಲೆಟ್ಸ್ ಟೇಕ್ ಸಮ್ ಟೈಮ್ ಟುಡೇ. ಆ್ಯಂಡ್ ಪ್ರೀವಿಯಸ್ ಫುಟೇಜಲ್ಲಿ ನಾನು ಜೋಳ ತಿಂದಿದ್ದಲ್ಲ, ಅದು ಸುಟ್ಕೊಂಡಿರೋದೆಲ್ಲ ಎಲ್ಲ ಅಂಟ್ಕೊಂಬಿಟ್ಟಿತ್ತು. ನಾನು ಕ್ಯಾಮ್ರಾ ನೋಡ್ಬಿಟ್ಟು ಎಂಥದ್ದು ಇದು ಹಿಂಗೆ ಅಂಟ್ಕೊಂಡಿದ್ದೆಲ್ಲ ಅಂತ ಅನ್ಕೋತೀನಿ. ಆಮೇಲೆ ರಿಯಲೈಸ್ ಇದು ಜೋಳ ಎಫೆಕ್ಟ್ ಇದು ಅಂತ ಹೇಳ್ಬಿಟ್ಟು. ಎನಿವೇಸ್ ಯಾ ಇಟ್ಸ್ ಕ್ಲೀನ್ ಮೈ ರೂಮ್ ಅಟ್ಲೀಸ್ಟ್ ಟುಡೇ. ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ನಾನು ಹೇಳಿದ್ದೆಲ್ಲ ಕೋಲ್ಡ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನೆನ್ನೆಯಿಂದ ಟ್ಯಾಬ್ಲೆಟ್ ತೊಗೋತಿದ್ದೀನಿ. ಬಟ್ ಕೋಲ್ಡು ಮತ್ತು ಇದು ಅಂದರೆ ಗಂಟ್ಲು ಸ್ವಲ್ಪ ಏನಂತಾರೆ ಒಂಥರ ಅನ್ಕಂಫರ್ಟಬಲ್ನೆಸ್ ತುಂಬ ಇದೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಟೈಮ್ ತೊಗೊಂಡು ಈಗ ಫೈನಲಿ ರೆಡಿ ಆದೆ. ಇವತ್ತೇನಪ್ಪ ಅಂತಂದರೆ ಒಂದು ಶಾಪ್ಗೆ ನಮ್ಮದು ಫೋಮೋ ನೀಲ್ಸ್ ಆ್ಯಂಡ್ ಲ್ಯಾಶಸ್ ಏನಿರುತ್ತೆ ಸ್ವಲ್ಪ ಪ್ರಾಡಕ್ಟ್ಸ್ ತೊಗೊಳಕ್ಕೆ ಹೋಗಬೇಕು. ಅದಾದಮೇಲೆ ಮನೆ ನೋಡೋದಕ್ಕೆ ಹೋಗಬೇಕು. ಸೊ ನೋ ಬ್ರೋಕರ್ವರೆಗೂ ಮತ್ತೆ ಒಂದು ಸಲ ಫೋನ್ ಮಾಡಿ ಮಾತಾಡಬೇಕು ಅದ್ರದ್ದು ಏನು ಎತ್ತ ಅಂತ ಹೇಳಿಬಿಟ್ಟು. ಸೊ ಅದನ್ನು ಹೋಗಿ ಚೆಕ್ ಮಾಡೋಣ ಗೈಸ್. ಸೊ ಹಾಗಾಗಿ ಲೆಟ್ಸ್ ಗೋ. ಫೈನಲಿ ನಾನು ನನ್ನ ಹೊಸ ಹ್ಯಾಂಡ್ ಬ್ಯಾಗ್ನ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಪೋಕೋ ನೋಡ್ತಾಳೆ ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಗೈಸ್ ಏನು ಗೊತ್ತಾ, ಹೊರಗಡೆ ಹೋಗ್ಬೇಕಾದ್ರೆ ಅವಳನ್ನ ಬಿಟ್ಟು ಹೋಗ್ಬೇಕಲ್ಲ ಅನ್ನೋದೇ ಒಂದು ಬೇಜಾರು ಅಷ್ಟೇ. ಸೊ ಗೈಸ್, ಇವಾಗ ಫೈನಲಿ ಲೊಕೇಶನ್ ರೀಚ್ ಆದೆ ಪ್ರಾಡಕ್ಟ್ ತಗೊಳ್ಳೋದಕ್ಕೆ. ಸೊ ಅಲ್ಲಿ ಹೋಗಬೇಕು. ಯಾ ಗೈಸ್, ಐ ಫೀಲ್ ವೆರಿ ನೈಸ್ ಟುಡೇ. ಐ ಡೋಂಟ್ ನೋ ವೈ, ಮೇ ಬಿ ಬಿಕಾಸ್ ಐ ಆಮ್ ವೆರಿ ವೆಲ್ ಡ್ರೆಸ್ಡ್. ಸೊ ಗೈಸ್, ಇಷ್ಟು ಪ್ರಾಡಕ್ಟ್ಸ್ಗಳನ್ನ ತೊಗೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಎಲ್ಲ ಇದೆ. ಅರೌಂಡ್ 130 ಟಿಶ್ಯೂಸನ್ನು ತೊಗೋಬೇಕು. ಮಂತ್ಲಿ ತೊಗೊಳ್ಳೋದು. ಸೊ ಹಾಗಾಗಿ ಅದನ್ನು ತೊಗೊಂಬಿಟ್ಟು ಇವಾಗ ಬಿಲ್ಲಿಂಗ್ ಮಾಡಿ ಮಂತ್ರಿ ಮಾಲ್ಗೆ ಹೊರಡಬೇಕು. ಸೊ ಗೈಸ್, ಫೈನಲಿ ಫುಲ್ಲು ಒಂದು ಕವರ್ ತೊಗೊಂಡು ಮತ್ತು ಇದಷ್ಟು ಟಿಶ್ಯೂಸ್ ಎತ್ಕೊಂಡಿದ್ದೀನಿ. ಆ್ಯಂಡ್ ಈ ಬ್ಯಾಗಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ ಇದೆ. ಸೊ ಇವಾಗ ಮಂತ್ರಿ ಮಾಲ್ಗೆ ಹೋಗಬೇಕು, ಅಲ್ಲಿಂದ ಮನೆ ಹೊಡ್ಕೊಂಡು ಹೋಗಬೇಕು. ಸೊ ಅಪ್ಪಾಜಿನ ಏನೋ ಮಂತ್ರಿ ಮಾಲ್ಗೆ ಬರ್ತಾ ಇದ್ದಾರೆ ಅಂತ ಆನ್ ದ ವೇ ಇದ್ದಾರೆ. ಸೊ ಹಾಗಾಗಿ 3 ಜನನೂ ಹೋಗ್ಬೇಕು ಇವಾಗ ಮನೆ ಹೊಡ್ಕೋದಕ್ಕೆ. ಮನೆ ಹುಡುಕಿ ಸಾಕಾಗೋಯ್ತು. ಫೈನಲಿ ಮಂತ್ರಿ ಮಾಲ್ಗೆ ಬಂದೆ. ನನಗೆ ಶೀತ ಎಷ್ಟು ಕಾಟ ಕೊಡ್ತಿದೆ ಅಂದರೆ ಆಗ್ತಾನೇ ಇಲ್ಲ. ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೇನೋ ಮಾಡ್ಬಿಟ್ಟಿದ್ದಾರೆ ನೋಡಿ, ಸಕ್ಕದಾಗಿ ಕಾಣಿಸ್ತಿದೆ ದೇವರು. ಕ್ರೇಜಿ ಅಲ್ವಾ? ಕೆಳಗಡೆ ರಂಗೋಲಿನೂ ಹಾಕಿದ್ದಾರೆ ದೇವ್ರದ್ದು, ನೋಡೋಣ ಇರಿ. ಸೊ ಗೈಸ್, ಇಲ್ಲಿ ನೋಡಿ ಏನು ಸಕ್ಕದಾಗಿ ಮಾಡಿದ್ದಾರೆ ಅಂತ. ಬಟ್ ಸ್ವಲ್ಪ ಮಧ್ಯದಲ್ಲಿ ಹಾಳಾಗ್ಬಿಟ್ಟಿದೆ, ಹಾಳು ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ. ಕ್ರೇಜಿ. ಇಲ್ಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಏನು ಸಕ್ಕದಾಗ್ತಿದೆ ನೋಡಿ, ಪ್ರಾಪರ್ ಟೆಂಪಲ್ ಥರ ಕ್ರೇಜಿ ಇದೆ. ಎಲ್ಲ ಪೂಜೆಗೆ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ. ಗೈಸ್, ಇವ್ರಿಬ್ರು ನೋಡಿ ಪ್ರಾಡಕ್ಟ್ ಎಲ್ಲ ಚೆಕ್ ಮಾಡ್ಕೋತವ್ರೆಲ್ಲ ಕರೆಕ್ಟಾಗಿದೆಯಾ ಏನು ಎತ್ತ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಮ್ಮಮ್ಮ ನೋಡ್ರಿ ಹೆಡ್ಫೋನ್ಸ್ ಹಾಕೊಂಡು ಫುಲ್ ಬ್ಯುಸಿ ಇದ್ದಾರೆ. ನಂಗೆ ಶೀತ ವೇಸ್ ಆಗ್ತಾ ಇಲ್ಲ, ಸಕ್ಕ ಹಿಂಸೆ ಆಗ್ತಿದೆ. ನಮ್ಮಮ್ಮಂಗೆ ಒಂದೊಂದು ದಿನ ಕಸ್ಟಮರ್ಸ್ ಇಲ್ದಿದ್ದಾಗ ತಲೆನೋವು. ಯಾರು ಇದ್ರೆ ಅವ್ರ ಜೊತೆ ಎಲ್ಲ ಫುಲ್ ಎಲ್ಲ ಮಾತಾಡ್ಕೊಂಡು ಹೆಂಗೋ ಟೈಮ್ ಪಾಸ್ ಮಾಡಿಬಿಡ್ತಾರೆ. ಬಂದವ್ರನ್ನ ಕಸ್ಟಮರ್ ಅಲ್ಲ, ನಮ್ಮಮ್ಮನೇ ಬಿಡಲ್ಲ. ಮಾತಾಡ್ಕೊಂಡು ಎಲ್ಲ ಸ್ಟೋರೀಸ್ ಹೇಳ್ಕೊಂಡು ಆಮೇಲೆ ಕಳ್ಸೋದು. ಅದಕ್ಕೆ ಬಂದವರೆಲ್ಲ ಹೇಳ್ತಿರ್ತಾರೆ ಆಂಟಿ ಚಂದ, ನಂಗೆ ಆಂಟಿ ಇಷ್ಟ ಅಂತೆಲ್ಲ ಹೇಳ್ಬಿಟ್ಟು. ಏನು ತಿಂದ್ರಿ? ಈಗ ಹೋಗಿ ಇಡ್ಲಿ ತಿನ್ಕೊಂಬಂದೆ. ಬಂದೆ ಇಡ್ಲಿಗೆ ಅದೇ ಸಾರು ಚಟ್ನಿ ಜೊತೆ ಕಾಯ್ದೆ ಭಕ್ತಿಯಲ್ಲಿ ನಾವು. ಈಗ ಅದೇ ಮನೆ ಹುಡ್ಕೊ ಹೋಗ್ಬೇಕು. ಇಲ್ಲ ಅದೆಲ್ಲ ತರಬೇಕಿತ್ತಲ್ಲ, ಅದು ಇನ್ನೊಂದು ಕಡೆಗೆ ಹೋಗಿದ್ದೆ ತರಕ್ಕೆ. ಸೊ ಅದೆಲ್ಲ ಎತ್ಕೊಬರೋಷ್ಟು ಸಾಕಾಯಿತು. ಆ್ಯಂಡ್ ಈಗ ರಾಜಾಜಿನಗರಲ್ಲಿ. ಸೊ ಇವಾಗ ರಾಜಾಜಿನಗರಲ್ಲಿ ಒಂದೆರಡು ಮನೆಗಳು ನೋಡಿದ್ದೀವಿ. ಸೊ
ಸೊ ರಾಜಾಜಿನಗರ ಶ್ರೀರಾಮ್ಪುರ ಎರಡೂ ಸ್ವಲ್ಪ ಮಲ್ಲೇಶ್ವರಂಗೆ ಹತ್ರ ಆಗುತ್ತೆ. ನಮ್ಮ ಶ್ರೀರಾಮ್ಪುರ ಬೇಡ, ಆಗಾಗಲೇ ಅಲ್ಲಿ ಇದು ಮಾಡ್ತಾರೆ ಅಂತ ಏನು ಮಾಡ್ತಾರೆ? ಆಗ್ಲಾಗ್ಲೇ ಕೊಚ್ಚಾಕ್ತಾರೆ ಅಲ್ಲಿ. ಅದು ಅವಾಗಿತ್ತು ಅನ್ಸುತ್ತೆ, ಇವಾಗ ಆ ಥರ ಏನಿಲ್ಲ ಅನ್ಸುತ್ತೆ. ಅಲ್ಲಿ ಶ್ರೀರಾಮ್ಪುರದಲ್ಲೂ 2 ಥರ ಏರಿಯಾ ಇದೆ ಅಲ್ವಾ. ಸೊ ನನ್ನ ಪ್ರಕಾರ ಅದೆಲ್ಲ ಪ್ರಾಬ್ಲಮ್ ಅಲ್ಲ ಅನ್ಸುತ್ತೆ. ನಾವು ಯಾರ ತಂಡೆಗೆ ಹೋಗ್ತೀವಿ ಗೈಸ್, ನಮ್ಮ ತಂಡೆಗೆ ಯಾರು ಬರೋಕ್ಕೆ. ಸೊ ಹಾಗಾಗಿ ಹಬ್ಬ ಬರಲಿ, ಹಬ್ಬ ಬಂದ್ಮೇಲೆ ನೋಡೋಣ. ಹೊಸದು ಚೆನ್ನಾಗಿದೆಯಾ? ನನ್ನ ವಿಡಿಯೋ ವ್ಲಾಗಲ್ಲಿ ಹಾಕಿದ್ದಲ್ಲ, ನೋಡಿಲ್ವಾ ಗೈಸ್? ವ್ಲಾಗಲ್ಲಿ ಹಾಕಿದ್ದೆ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗಿತ್ತಲ್ಲ. ಅದರಲ್ಲಿ ಅಂದರೆ ಇರೋ ಬಟ್ಟೆಗಳಲ್ಲಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಇದೇ ಬಟ್ಟೆ. ಸೊ ಅದನ್ನ ಹಾಕೊಂಡೆ ಇವತ್ತು. ಏನು ಹಾಕೋಬೇಕು ಅಂತ ಗೊತ್ತಾಗಲಿಲ್ಲ. ಅದೇನೋ ಹೊಸ ಬಟ್ಟೆ ಇದಲ್ಲ, ಇವತ್ತೇ ಹಾಕೋಣ. ಸ್ಪೆಷಲ್ ಅಕೇಶನ್ಗೆ ಯಾಕೆ ವೆಯ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತೇ ಅಲ್ವಾ ಮಹಾಲಕ್ಷ್ಮಿ ಪೂಜೆ ಮಾಡಿ ನೋಡಿಲ್ಲ ಮೆಟ್ರೋ. ತೋರಿಸ್ದೆ ಅವ್ರಿಗೂ. ಗೈಸ್ ಇವತ್ತು ಎಲ್ಲರೂ ನನ್ನ ಬಟ್ಟೆ ಹೊಸಾದ ಅಂತ ಕೇಳ್ತಾರೆ, ಇನ್ಕ್ಲೂಡಿಂಗ್ ನಮ್ಮ ಅಪ್ಪನೂ ಬಂದ್ರು. ಅಂಡ್ ನಮ್ಮ ಅಪ್ಪ ಮೆಚ್ಬಿಟ್ರು ಗೈಸ್ ನನ್ನ ಬಟ್ಟೆನ. ಸೊ ಇವತ್ತಿಗೆ ನಾನು ಮಾಡಿದಂಥ ಶಾಪಿಂಗಿಗೂ ಸಾರ್ಥಕ ಅಂತ ಹೇಳ್ಬೋದು. ಸೊ ಚೆನ್ನಾಗಿದೆ ಅಪ್ಪಾಜಿ? ಹೌದಾ, ಚೆನ್ನಾಗಿದೆ. ಸೊ ಇವಾಗ ಮನೆ ಹುಡುಕಕ್ಕೆ ಫೈನಲಿ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಗೈಸ್. ಹೇಳ್ತಾ ಇದೆಯಾ ಗೈಸ್ ನನಗೆ ನೆಕ್ಸ್ಟ್ ಲೆವೆಲ್ ಹಸ್ವಾಗ್ಬಿಟ್ಟಿದೆ, ತಡ್ಕೊಳಕ್ಕಾಗ್ದಲ್ಲಿ ಇಲ್ಲೇ ಬಜ್ಜಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಂಡ್ ಅಪ್ಪ ನೋಡಿ ಫುಲ್ ಶರ್ಟ್ ಎಲ್ಲ ಗಲೀಜು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಡ್ಲಿ ಎಲ್ಲ ತಿನ್ನಕ್ಕೆ ಹೋಗಿ ಹೋಟ್ಲಲ್ಲಿ ಇವತ್ತು ಅವ್ರದ್ದು ಫುಲ್ ಎಲ್ಲ ಗಲೀಜು ಮಾಡ್ಕೊಂಡಿದ್ದಾರೆ. ನಮ್ಮಪ್ಪ ಕಬ್ಬಣದ ಕೆಲಸ ಬಿಟ್ರು ನೋಡಿ ಹಂಗಿರಂಗಿಲ್ಲ ಅವರು. ಅವ್ರಿಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ ಹಂಗೆ ಇದ್ಬಿಟ್ಟು. ಇನ್ನು ಕಳ್ಸೋಕ್ಕೂ ಬರಲ್ಲ ಕಣಪ್ಪಾಜಿ. ಗೈಸ್ ಏನಪ್ಪ ಅಂತಂದರೆ ಇವಾಗ ನೋ ಬ್ರೋಕರಲ್ಲಿ ರಾಂಗ್ ಆಗಿ ಏನೋ ಲೊಕೇಶನ್ ಹಾಕ್ಬಿಟ್ಟಿದ್ದಾರೆ. ನಾವು ಅಲ್ಲಿ ನಡ್ಕೊಂಡು ಹೋಗಿ ಮತ್ತೆ ಇಲ್ಲಿ ನಡ್ಕೊಬಂದು ಒಳ್ಳೆ ಕತೆ ಬೇಡ, ನೆಟ್ಟಿಗೆ ಲೊಕೇಶನ್ ಅವರು ಹಾಕ್ಬೇಕು ತಾನೆ. ಅವ್ರಿಗೂ ಪಾಪ ಲೊಕೇಶನ್ ಕಳ್ಸೋಕೆ ಬರ್ತಿಲ್ಲ, ಅವರು ಏಜ್ ಆಗಿರೋರು. ಬೇಡ ಕತೆ ಗೈಸ್. ನೆಕ್ಸ್ಟ್ ಲೆವೆಲ್ ನಡೆದ್ಬಿಟ್ಟು ಎಷ್ಟು ಟಯರ್ಡ್ ಆಗ್ಬಿಟ್ಟಿದೆ ಅಂದರೆ ನನಗೆ ಮನೇನೂ ನೋಡೋದು ಬೇಡ, ಹೋಗ್ಬೋಣ ಅನ್ನಂಗೆ ಆಗ್ಬಿಟ್ಟಿದೆ. ಆ್ಯಂಡ್ ಇನ್ನೊಂದು ಕಾರ್ ಪಾರ್ಕಿಂಗು ಇರಲಿಲ್ಲ, ಏನೂ ಇರಲಿಲ್ಲ. ಹಂಗಾಗಿ ಒಂಥರ ಅವರು ಟಯರ್ಡ್ ಆಗ್ಬಿಟ್ರು. ನಾನು ಬೇರೆ ಶೂಸು ಒಂಥರ ಹಿಂಗಿರೋದು ಹಾಕ್ಕೊಂಡಿದ್ದೀನಿ ಮುಂದೆಗಡೆ, ಬೆಳೆಲ್ಲ ಹಿಂಗೆ ಚಿಕ್ಕಂಗೆ ಆಗ್ತಾಯಿದೆ. ಸಖತ್ ಇರಿಟೇಟ್ ಆಗ್ತಿದೆ ಗೈಸ್. ನಂದು ಲೊಕೇಶನ್ ಎಷ್ಟು ಮಿಸ್ ಆಗಿ ಅಲ್ಲಿ ಹೋದ್ವಿ ಅಂದರೆ ನನಗೆ ಶೂಟ್ ಮಾಡೋದು ಮರ್ತೋಯ್ತು, ಅಷ್ಟು ಫ್ರಸ್ಟ್ರೇಷನ್ ಆಗೋಯ್ತು ಇವತ್ತು. ಸೊ ಫೈನಲಿ ಇವಾಗ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ನನಗೆ ಕೋಲ್ಡ್ ಆಗಿರೋದಕ್ಕೂ ಅದಕ್ಕೂ ಇನ್ನೂ ಇರಿಟೇಟ್ ಆಗೋಯ್ತು. ನಾನು ಇನ್ನೂ ಸ್ವಲ್ಪ ಊಟನ ಅವಾಯ್ಡ್ ಮಾಡಬೇಕಾಗುತ್ತೆ, ಅಂದರೆ ಇನ್ನೂ ಸ್ವಲ್ಪ ಕಟ್ ಮಾಡಬೇಕಾಗತ್ತೆ. ಇನ್ನು ಸ್ವಲ್ಪ ದಿನದಲ್ಲಿ ಅದೇ ಸ್ವಲ್ಪ ಹಾಕಿ ಕಮ್ಮಿ ಮಾಡಬೇಕಾಗತ್ತೆ, ಒಂದೇ ಸಲ ಬಿಡೋಕ್ಕಾಗಲ್ಲ. ಸೊ ಇವಾಗ ಪಪ್ಪಾಯ ಕೂಡ ಕಟ್ ಮಾಡಿ ತಿನ್ನಬೇಕು. ಗೈಸ್ ಇವತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಅಪ್ಪನ ಬರ್ಡೇ. ಆ್ಯಕ್ಚುಲಿ ರಾತ್ರಿನೇ ಕೇಕ್ ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೆ. ಬಟ್ ಏನಪ್ಪ ಅಂತಂದರೆ ಮಲಗಿರ್ತಾರಲ್ವ, ಸೊ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ಸಂಜೆ ಆರ್ಡ್ರ್ ಮಾಡಿದೆ. ಬೆಳಗ್ಗೆಯಿಂದ ಅಪ್ಪ ಶಾಪಲ್ಲಿದ್ದರು. ಸೊ ಹಾಗಾಗಿ ಇವಾಗ ಕೇಕ್ ಕಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗೋಣ. ಅಮ್ಮ ಕೂಡ ಶಾಪಲ್ಲಿದ್ದರು, ಬಿಕಾಸ್ ವೀಕೆಂಡ್ ಅಲ್ವಾ. ಸೊ ಹಾಗಾಗಿ ಇವಾಗ ಕೆಳಗಡೆ ಹೋಗಿ ಕೇಕ್ ಕಟ್ ಮಾಡುವ ಅಪ್ಪಂದು. ಸೊ ಲೆಟ್ಸ್ ಗೋ. ತುಂಬ ಕ್ರೌಡ್ ಇರುತ್ತಲ್ವ ಹೊರಗಡೆ. ಸೊ ಅಪ್ಪ ಅಷ್ಟು ಹೊರಗಡೆ ಹೋಗೋದಕ್ಕೆ ಇಷ್ಟಪಡಲ್ಲ, ಬಟ್ ಮೂವೀಸ್ ಇಷ್ಟ ಅವ್ರಿಗೆ. ಸಂಡೇಸ್ ಫುಲ್ ಆಗಿರುತ್ತಲ್ಲ. ಸೊ ಹಾಗಾಗಿ ನಾಳೆ ಕರ್ಕೊಂಡು ಹೋಗೋಣ ಮೂವಿಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಯಾ ಗೈಸ್, ಲೆಟ್ಸ್ ಗೋ ಡೌನ್. ಗೈಸ್ ಇವಾಗ ಇಲ್ಲೇ ಇರ್ತಾ ಇದ್ದೀನಿ ನೋಡಿ, ಪಕ್ಕನ ನೋಡ್ತಾಳೆ ಏನು ಅಂತ ಹೇಳ್ಬಿಟ್ಟು ಮ್ಯಾಚ್ ಬಾಕ್ಸ್ ತಗೋಬೇಕು. ಅಪ್ಪಾಜಿ ನಮ್ಮಮ್ಮ ಟೇಬಲ್ ಕ್ಲೀನ್ ಮಾಡ್ತಾರೆ ಗಲೀಜಾಗಿದೆ ಅಂತ. ಬರ್ರಿ ಇಲ್ಲಿ ಇಲ್ಲಿ ಕೇಕ್ ಕಟ್ ಮಾಡಿ ಬರ್ರಿ ಇಲ್ಲಿ. ಉಪ್ಪಿಟ್ಟು ಮನೆ ಹಾಳಾಯ್ತು, ಬರ್ರಿ. ಶರ್ಟ್ ಬಟನ್ ಹಾಕಲ್ರಿ. ಆ್ಯಕ್ಚುಲಿ ನಾವು ಯಾರು ನಾನು ಡಯಟಲ್ಲಿ ಇರೋದ್ರಿಂದ ಅದಕ್ಕೆ ಜಾಸ್ತಿ ಕೇಕ್ ಆರ್ಡ್ರ್ ಮಾಡಿಲ್ಲ. ಮನೇಲಿದ್ರೆ ನಂಗೆ ತಿನ್ಬೇಕಂತ ಅನ್ಸುತ್ತೆ ಅಂತ. ಅಪ್ಪ ಇದನ್ನು ತಿಂತಾರೆ. ಸೊ ಅಪ್ಪಂಗೆ ಇಷ್ಟ ಆಗುತ್ತಿದ್ದು. ಇವಾಗ ನಮ್ಮ ವೀರಪ್ಪನವರು ಈಗ ಕೇಕ್ನ ಕಟ್ ಮಾಡ್ತಾರೆ. ಉಫ್ ಮಾಡ್ರಿ ಅಪ್ಪಾಜಿ, ಉಫ್ ಮಾಡಿ ಕೇಕ್ನ ಕಟ್ ಮಾಡ್ರಿ. ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಅಪ್ಪಾಜಿ. ಕಟ್ ಮಾಡ್ರಿ. ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅಮ್ಮಂಗೆ ತಿನ್ನಿಸ್ರಿ. ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ನಾನು ಹಂಗೆ ತಿನ್ನಿಸ್ತೀನಿ. ಅಯ್ಯಪ್ಪ ಚೆನ್ನಾಗಿದೆ ಬಜ್ಜಿ ಕೇಕು. ಚೆನ್ನಾಗಿದೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸಕ್ಕತ್ತಾಗಿದೆ ಕೇಕು. ನಾನು ಜಾಸ್ತಿ ಮನೆಯಲ್ಲಿರೋ ಜಾಸ್ತಿ ತಿಂತೀನಿ ಅಂತ ಅದಕ್ಕೆ 200 ಗ್ರಾಮ್ಸ್ ಆರ್ಡರ್ ಮಾಡಿದ್ದೆ. ಈಗೆಲ್ಲ ತಿಂದು ಖಾಲಿ ಮಾಡ್ಬಿಡಿ. ಅಪ್ಪಾಜಿ ತಿನ್ನೋದು, ಅಪ್ಪಾಜಿ ತಿನ್ಲಿ.
ಓಕೆ ನಾವಿರಪ್ಪನ್ ಓಕೆ ನಾಳೆ ಮೂವಿಗೆ ಹೋಗೋಣ ಆಯ್ತಾ? ಓಕೆ ಯಾವ ಮೂವಿ ಹೋಗೋಣ? ಕನ್ನಡ ಮೂವಿ ಯಾವ ಥರ? ಆಯ್ತು, ಒಂದು ಸಕ್ಕದಾಗಿರೋ ಮೂವಿ ರಿಲೀಸ್ ಆಗಿದೆ, ಅದು ಕರ್ಕೊಂಡು ಹೋಗ್ತೀನಿ. ಓಕೆ ಓಕೆನಾ? ಈ ಕೇಕ್ ತಿನ್ರಿ, ಚೆನ್ನಾಗಿ ತಿನ್ರಿ ಇವಾಗ. ಎಂತ ಮುಳ್ಳು ಅಂತ ಎಂತದಪ್ಪ ಗೊತ್ತಿಲ್ಲ, ನೀನು ತಗೋ. ನಾನು ತಿನ್ನಬಾರ್ದು ಕಣಪ್ಪಾಜಿ. ನಮ್ಮ ಪೋಕು ಒಂಚೂರು ಕೊಡೋಣ. ಪೋಕುಗೆ ಪೋಕುಲು ಬಾಯಲ್ಲಿ ಇಲ್ಲ ಅಲ್ಲಿ ಇಸ್ಕ ಕೆಳಕ್ಕೆ ಬಿತ್ತು. ಹಂಗೆ ತಿಂತಲ್ಬಿಡಿ ಅವಳು, ಸಾಕು ಅವಳಿಗೆ, ಜಾಸ್ತಿ ತಿನ್ಬಾರ್ದು ಅವಳು. ಅವಳಿಗೆ ಸ್ವೀಟ್ ಎಲ್ಲ ಕೊಡಂಗಿಲ್ಲಲ್ಲ ಗೈಸು, ಹಾಗಾಗಿ ಸಾಕು. ಇನ್ನು ಮಿಕ್ಕಿದ ನಮ್ಮಪ್ಪ ಖಾಲಿ ಮಾಡ್ತಾರೆ. ಪರವಾಗಿಲ್ಲ, ನಿಧಾನಕ್ಕೆ ಹಿಡ್ಕೊಂಡು ತಿಂದ್ರೆ ಫ್ರಿಡ್ಜಲ್ಲಿ. ಚೆನ್ನಾಗಿದೆ ಗೈಸ್ ಆ್ಯಕ್ಚುಲಿ ಕೇಕು. ನಮ್ಮಮ್ಮ ಇವಾಗ ಉಪ್ಪಿಟ್ಟನ್ನ ಮಾಡ್ತವ್ರೆ ನೋಡ್ರಿ. ತರಕಾರಿ ಏನು ಅವತ್ತು 350 ರೂಪಾಯಿ ತರಕಾರಿ ತಂದ್ರೆ ಇವತ್ತು ತರಕಾರಿ ಇಲ್ಲ. ಹೌದಾ? ಅಷ್ಟೊಂದು ತಿಂತಾ ಇದೀವ ನಾವು ಗೈಸ್. ನಮ್ಮಪ್ಪ ನೋಡಿ ನನಗೆ ಅಂತ ಹೇಳ್ಬಿಟ್ಟು ಏನು ಎಂತ ಉಪ್ಪಿನಕಾಯಿ, ಮಿಕ್ಸ್ಡ್ ಉಪ್ಪಿನಕಾಯಿನೂ ಹಾಕಿದಾರಂತೆ, ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ, ಟ್ರೈ ಮಾಡು ಅಂತ. ಚೆನ್ನಾಗಿದೆ ಆ್ಯಕ್ಚುಲಿ ಗೈಸ್. ನಮ್ಮ ಅಪ್ಪನಿಂದ ನಾನು ಇದೆಲ್ಲ ಕಲಿಬೇಕು. ಹೇಳ್ಕೊಡ್ತೀರಪ್ಪಾಜಿ ಉಪ್ಪಿನಕಾಯಿ ಹಾಕೋದು? ನೆಕ್ಸ್ಟ್ ವಿಡಿಯೋ ಮಾಡೋಣ. ಫೈನಲಿ ಉಪ್ಪಿಟ್ಟು ಬಂತು. ನಮ್ಮಪ್ಪ ಮೂವಿ ನೋಡ್ತವ್ರು ನೋಡಿ, ನಮ್ಮ ಪುನೀತ್ ರಾಜ್ಕುಮಾರ್ ಸರ್ದು ಮೂವಿ ನೋಡ್ತಾ ಇದ್ದಾರೆ. ನನಗೆ ಈ ಮೂವಿ ತುಂಬ ಇಷ್ಟ ಆ್ಯಕ್ಚುಲಿ. ಸೊ ವೈಸ್ ನಮ್ಮ ಪೋಕೋಗೆ ವಾಕ್ ಕರ್ಕೊಂಡು ಹೋಗೋಕ್ಕೆ ಅಂತ ಬೆಲ್ಟ್ ಬೇಕಲ್ಲ, ಸೊ ಊರಿಗೆ ಹೋದಾಗ ಕಾರಲ್ಲೇ ಬಿಟ್ಟಿದ್ವಿ ಬೆಲ್ಟು. ಸೊ ಅದಕ್ಕೆ ಅಂತ ಕಾರ್ ಕೀ ತಂದು ಇವಾಗ ತೆಗಿತಾ ಇದ್ದೀವಿ. ನಮ್ಮಪ್ಪ ಹುಡುಕ್ತಾ ಇದ್ದಾರೆ ಎಲ್ಲಿದೆ ಅಂತ. ಹಿಂದಗಡೆ ಇರಬೇಕೇನಪ್ಪಾಜಿ? ಸೊ ಇವಾಗ ನಾವು ವಾಕಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಆಡ್ತಾಳೋಳು. ಎಣ್ಣೆ ಕರ್ಕೊಂಡು ಹೋಗಿರ್ಲಿಲ್ಲ, ಫುಲ್ ಖುಷಿ ಅವಳಿಗೆ ಇವಾಗ. ಬೀದಿ ನಾಯಿಗಳಿಗೆ ಭಯ ಇದೆ, ಜಾತಿ ನಾಯಿ ಹತ್ರ ಹೋಗ್ಬಾರ್ದು ಅಂತ. ಈ ಜಾತಿ ನಾಯಿಗೆ ಭಯ ಇಲ್ಲ, ಬೀದಿ ನಾಯಿ ಹತ್ರ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಹಂಗೆ ಹಿಂದಗಡೆ ಓಡಿಸ್ಕೊಂಡು ಹೋಗ್ತಿದ್ದಾಳೆ. ಆ್ಯಂಡ್ ನಮ್ಮ ಅಮ್ಮನೂ ಜಾಯಿನ್ ಆಗಿದ್ದಾರೆ ಇವತ್ತು ನನಗೆ ವಾಕಿಂಗ್ ಜೊತೆ. ನಾನು ಸ್ವಲ್ಪ ಹೊತ್ತು ವಾಕ್ ಮಾಡಿದೆ, ಆಮೇಲೆ ಅವ್ರು ಜಾಯಿನ್ ಆಗಿದ್ದಾರೆ ಇವಾಗ. ಸೊ ಹಂಗಾಗಿ ಒಬ್ಬಳೇ ಬಂದೆ ಅಂತ ಹೇಳ್ಬಿಟ್ಟು ಬಂದವ್ರೆ. ನಾನು ಇಷ್ಟೊತ್ತಂಗ ಸ್ವಲ್ಪ ಹೊತ್ತು ವಾಕ್ ಮಾಡಿದೆ, ಇವಾಗ ಅಮ್ಮ ಬಂದ್ರಲ್ಲ ಅಂತ ಮೈನ್ ರೋಡಿಗೆ ಬಂದೆ. ಸೊ ಇವಾಗ 2 ಸಲ ಮೇಡಮ್ ಅವ್ರು ಸುಸ್ಸು ಮಾಡಿದ್ರು. ಸೊ ಸ್ವಲ್ಪ ಹೊತ್ತು ವಾಕ್ ಮಾಡಿಸಿ ಕರ್ಕೊಂಡು ಹೋಗ್ಬೇಕು ಗೈಸ್. ನಮ್ಮ ಅಮ್ಮಂಗೆ ಯಾರೋ ಸಬ್ಸ್ಕ್ರೈಬರು ಥ್ಯಾಂಕ್ಸ್ ಫಸ್ಟ್ಲಿ ಈ ಒಂದು ಸೀರೆನ ಕೊಟ್ಟೋದ್ರಂತೆ ಗಿಫ್ಟಾಗಿ. ಫುಲ್ಲು ಲಾಟ್ರಿ ನಮ್ಮ ಅಮ್ಮಂಗೆ. ಚೆನ್ನಾಗಿದೆ ಆ್ಯಕ್ಚುಲಿ, ಸ್ಯಾರಿ ಕಲರ್ ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಾ ನಿಮಗೆ? ತುಂಬ ಚೆನ್ನಾಗಿದೆ ನೋಡಿ ಗೈಸ್, ಫುಲ್ ಹೆಂಗಿದೆ ಅಂತ. ನಮ್ಮ ಅಮ್ಮಂಗೆ ಇನ್ನೂ ಹೊಸದು ಇನ್ನೊಂದು ಸ್ಯಾರಿ ಶಾಪಿಗೆ ಹಾಕೊಂಡು ಹೋಗೋಕ್ಕೆ. ಆದರೂ ನಮ್ಮಮ್ಮ ಅದೇ ಸೇಮ್ ಹಳೆ ಚೂಡಿದ್ರೆ ಹಾಕೊಂಡು ಹೋಗ್ತಾರೆ. ಎಲ್ಲೋ ಒಂದ್ಸಲ ಮನ್ಸು ಬಂದಾಗ ಅಷ್ಟೇ ಸೀರೆ ಹಾಕೊಳ್ಳೋದು. ಚೆನ್ನಾಗಿದೆ ಸ್ಯಾರಿ, ತುಂಬ ಚೆನ್ನಾಗಿದೆ. ಹಾಂ, ಸಖತ್ತಾಗಿದೆ. ಅವ್ರದ್ದು ಆ್ಯಕ್ಚುಲಿ ಶಾಪ್ ಇದೆ ಅಂತೆ, ಸೊ ಹಾಗಾಗಿ ಈ ಥರ ಏನೋ ಇದೆ ಅಂತೇಳೋ ಹೇಳ್ತಿದ್ರು ಅಮ್ಮಂಗೆ ಅಂತ. ಅಮ್ಮ ಹೇಳಿದ್ರು ಇವಾಗ ವಾಕಲ್ಲಿ, ಇಲ್ಲಾದ್ರೆ ಹೇಳ್ತಾನೆ ಇರಲಿಲ್ಲ, ವಾಕಾಗಿ ಹೋಗಿದ್ದಕ್ಕೆ ಹೇಳಿದ್ರು. ಈ ಕಲರ್ ಬ್ಲೌಸ್ ಚೆನ್ನಾಗಿದೆ ಆ್ಯಕ್ಚುಲಿ, ಬ್ಲೌಸ್ ಚೆನ್ನಾಗಿದೆ. ಅವ್ರಿಗೆ ಕೊಡೋಣ ತಗೊಳ್ರಿ, ನಮ್ಮ ಡಿಸೈನರ್ಗೆ ಕೊಡೋಣ. ಸೊ ಗೈಸ್ ನಮ್ಮ ಡಿಸೈನರ್ ಏನಿದೆ ಅವ್ರು ಚೆನ್ನಾಗಿ ಹೊಲ್ಕೊಡ್ತಾರೆ. ಸೊ ಅವ್ರ ಹತ್ರನೇ ಕೊಡಬೇಕು ಅಂತ ಹೇಳ್ತಿದ್ರು ನಮ್ಮಮ್ಮ. ನಂದು ತುಂಬ ಬ್ಲೌಸಸ್ ಹೊಲ್ದಿರೋದು ನೋಡಿದಾರಲ್ವಾ, ಹಾಗಾಗಿ ನಮ್ಮಮ್ಮ ದುಡ್ಡು ಉಳ್ಸೋಕೆ ಅಂತ ಹೋಗ್ತಾರೆ, ಯಾರು ನೀಟಾಗಿ ಹೊಲ್ಕೊಡಲ್ಲ ಅವಾಗ. ದುಡ್ಡು ಅಂತ ಮಾಮೂಲಿ ಕೊಟ್ಟು ಅಷ್ಟೇ ಕೊಡ್ತೀನಿ, ಕಡಿಮೆ ಏನು ಕೊಡಲ್ಲ ನಾನು. ಅವ್ರು ಹೇಳ್ದಷ್ಟೇ ಕೊಡೋದು, ನನಗೆ ಅವ್ರು ಬರ್ಗಿನ್ ಮಾಡಲ್ಲ, ಏನು ಮಾಡಲ್ಲ ನಾನು. ಸ್ಪೋಕೋ ನೋಡಿ, ನಾನು ಬರಲಿ ಅಂತ ಇಷ್ಟು ತನಕ ನಿಂತ್ಕೊಂಡು ಕಾಲು ಇವಾಗ ಹೋಗ್ತಾಳೆ ಮೇಲೆ. ಇವಾಗ ಮೇಲ್ಗಡೆ ಹೋಗುವ ಗೈಸ್, ನೆಚ್ಕೋ ನೋಡಿ. ಇವಾಗ ಹತ್ತು ನಾನು ಬರೋದನ್ನ ನೋಡ್ಬಿಟ್ಟು ಅವಳಿಗೆ ಸಖತ್ ಬಾರಿಕೆ ಆಗಿದೆ ವಾಕ್ ಮಾಡೋದಲ್ಲ, ಬರಲಿ ಅಂತ ಕಾಯ್ತಾ ಇದ್ಲು. ಈಗ ನೋಡಿ ಅಲ್ಲಿ ನೀರು ಕುಡಿತಾವಳೆ. ಸೊ ಗೈಸ್ ನಮ್ಮಪ್ಪ ಆ್ಯಕ್ಚುಲಿ ಕಟ್ ಮಾಡಿಕೊಟ್ಟಿದ್ದಾರೆ. ಸೊ ಇವಾಗ ರೂಮಿಗೆ ತಂದು ಕೊಟ್ಟು ಹೋದರು. ಇದು ನನಗೆ ಎಲ್ಲಿ ಸಿಕ್ಕಿರ್ಬೋದು ಬಟ್ಲು ಗೆಸ್ ಮಾಡಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ.